ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭೂಮಿಗೆ ಬಂದ ಭಗವಂತ. ನಾನು ಕೇಳ್ಕೊಂಡಿದ್ನ ಇಷ್ಟು ದಿನಕ್ಕಾದ್ರೂ ನೆರವೇರಿಸಿದ್ಯಾ. ಇನ್ ಮುಂದೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗು ತಂದೆ. ಹೊಸ ವರ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕೊಟ್ಟಿರೋ ವರನ ಕಿತ್ಕೊಳ್ದೆ ಇದ್ರೆ ಸಾಕು. ನನಗಿಂತ ನಿಮ್ಗೆ ಅರ್ಜೆಂಟ್ ಇರೋ ಹಾಗಿದೆ. ಅರ್ಜೆಂಟ್ ಇರಲ್ವಾ? ಪ್ರಮೋಷನ್ ಸಿಕ್ಕಿದೆ. ಮೊದಲನೇ ದಿವಸನೇ ಅಸಿಸ್ಟೆಂಟ್ ಮ್ಯಾನೇಜರ್ ಲೇಟ್ ಆಗಿ ಬಂದ್ರು ಅಂತ ಗಾಸಿಪ್ ಶುರು ಆಗ್ಬಿಡುತ್ತೆ. ಯಾರು ಹುಡುಕ್ತಾ ಇದ್ಯಾ? ಐನೂರು ಹುಡುಕ್ತಾ ಇದ್ದೀರಿ? ಓ, ಈ ಹರಕೆ ತೀರ್ಸೋದನ್ನ ನಾನು ಆಫೀಸ್ಗೆ ಹೋಗಿ ಪ್ರಮೋಷನ್ ಲೆಟರ್ ಇಸ್ಕೊಂಡು ಬಂದ್ಮೇಲೆ ಮಾಡಿದ್ರೆ ಆಗಲ್ವಾ? ಆಗಲ್ಲ. ಸರಿ, ಎಷ್ಟೊತ್ತಾಗುತ್ತೆ? ನೀವು ತಟ್ಟಂತ ಕುತ್ಕೊಂಡ್ರೆ ಪಟ್ಟಂತ ಮುಗ್ದೋಗುತ್ತೆ. ಕೂತ್ಕೊಂಡ್ರೆ ಮುಗ್ದೋಗುತ್ತಾ? ಅದೆಂತ ಹರಕೆನೆ? ಗಿರಿ, ಎಲ್ಲಿ ಹೇಳ್ಕೊಂಡು ಹೋಗ್ತಾ ಇದೆಯಾ? ಹೇಳ್ತೀನಿ ಬನ್ರಿ. ಐನೂರೇ, ನಮ್ಮ ಯಜಮಾನ್ರು. ಸಂತೋಷ, ಕೂತ್ಕೊಳ್ಳಿ. ಐನೂರೇ, ಇವ್ರ ಮುಡಿ ತೆಗಿಸ್ಬಿಡಿ. ಬೇಗ ಬೇಗ ತೆಗೆದ್ಬಿಡಿ ಸರ್, ಇಲ್ಲಾಂದ್ರೆ ಆಫೀಸ್ಗೆ ಏನಂದ್ರೆ ನೀನು ಮುಡಿ ತೆಗಿಬೇಕಾ? ಅದೇ ತಾನೇ ನನ್ನ ಹರಕೆ. ದೇವ್ರೆ, ನನ್ ಗಂಡಂಗ್ ಪ್ರಮೋಷನ್ ಸಿಕ್ಕಿದ್ರೆ ಅವ್ರ ಮುಡಿ ಕೊಡಿಸ್ತೀನಪ್ಪ ಅಂತ ಕೇಳ್ಕೊಂಡಿದ್ನಲ್ಲ. ಏಯ್, ತಲೆಗೆಲ್ಲ ಕೆಟ್ಟಿದೆ ನಿನಗೆ. ಇವತ್ತು ಆಫೀಸಲ್ಲಿ ನನಗೆ ಪ್ರಮೋಷನ್ ಕೊಡ್ತಾರೆ, ಅದಕ್ಕೆ ಅಂತಾನೆ ದೊಡ್ಡ ಬಾಸ್ ಅಲ್ಲಿಂದ ಬರ್ತಾ ಇದಾರೆ. ಅವ್ರ ಮುಂದೆ ತಲೆ ಬಡ್ಸ್ಕೊಂಡು ಹೋಗಿ ನಿಂತ್ಕೊಳ್ಳ ನಾನು? ಯಾಕೆ ಕೂದ್ಲಿಲ್ಲ ಅಂದ್ರೆ ಪ್ರಮೋಷನ್ ಕೊಡಲ್ವಾ ನಿಮ್ಮ ಆಫೀಸಲ್ಲಿ? ಅಯ್ಯೋ, ಅರ್ಥ ಮಾಡ್ಕೊಳ್ಳಿಕ್ರಿ, ಕೂದ್ಲಿಲ್ಲ ಅಂದ್ರೆ ನನ್ಗೆ ಚೆನ್ನಾಗಿ ಕಾಣಿಸಲ್ಲ. ಐನೂರೇ, ಇವ್ರು ಹಿಡ್ಕೊಳ್ಳಿ. ನಾನ್ ಮುಡಿ ಕೊಡಲ್ಲ 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 ಅಷ್ಟೇ. ಅಯ್ಯಯ್ಯೋ, ಹರಕೆ ತೀರ್ಸ್ಬೇಕು ರೀ, ದಯವಿಟ್ಟು ಹಠ ಮಾಡ್ಬೇಡಿ. ನಿಮ್ದು ಅಮ್ಮಯ್ಯ ಅಂತೀನಿ. ಗಿರ್ಜಮ್ಮ, ನಿನ್ ಗಂಡ ಹರಕೆ ದಿವಸಕ್ಕೆ ಮುಡಿ ಕೊಡ್ಲಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆ ಸಿಕ್ಕಾಕೋತಾನೆ. ಅಷ್ಟೇ ಅಲ್ಲ, ಇಡೀ ಮನೆ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಆ ಭಗವಂತ ಕೋಪ ಮಾಡ್ಕೊಂಡ್ರೆ ನೀವ್ಯಾರು ಬರ್ಕೋಕ್ಕಾಗಲ್ಲ. ಸುಮ್ಮನೆ ರೇ ಸ್ವಾಮಿ, ಭಗವಂತ ಏನಕ್ಕೆ ಸ್ವಾಮಿ ಕೋಪ ಮಾಡ್ಕೊಳ್ತಾನೆ? ನೀನು? ಅಯ್ಯೋ, ನಾನೇ ರೀ. ನೀನಲ್ಲ, ಅಲ್ಲಿ. ನಾನು ಇಲ್ಲೇ ನಿಂತಿದ್ದೀನಿ, ನೀವ್ ಯಾರತ್ರ ಮಾತಾಡ್ತಿದ್ದೀರಾ? ಭಗವಂತ, ಇದನ್ನೆಲ್ಲ ನಿಲ್ಸಕ್ಕಾಗಲ್ವಾ? ನಾನೇನ್ ನಿಲ್ಲಿಸ್ಲಿ ಶಿವಪ್ರಸಾದ್? ಇವರೆಲ್ಲ ಸೇರ್ಕೊಂಡು ನಾನು ದೇವ್ರಿಗೆ ಮುಡಿ ಕೊಡ್ಬೇಕು ಅಂತ ಬಲವಂತ ಮಾಡ್ತಿದ್ದಾರೆ. ಡ್ಯಾನ್ ರಫ್ ಇರೋ ನಿನ್ ಕೂದ್ಲಿನ ಹಿಡ್ಕೊಂಡು ನಾನೇನ್ ಮಾಡ್ಲಿ ಶಿವಪ್ರಸಾದ್? ರೀ, ನಾನಿಲ್ಲಿ ಇರ್ಬೇಕಾದ್ರೆ ಅವ್ರ ಹತ್ರ ಏನ್ರಿ ಮಾತು? ರೀ, ಹರಕೆ ತೀರಿಸ್ಲಿಲ್ಲ ಅಂದ್ರೆ ದೇವ್ರು ಶಾಪ ಕೊಟ್ಬಿಡ್ತಾನ್ರಿ. ದಯವಿಟ್ಟು ನನ್ನ ಮಾತು ಕೇಳ್ರಿ. ನಿಮ್ ಬಾರೆ ಕಡೆ. ಭಗವಂತ, ಇವರು ಶಾಪ ಕೋಪ ಅಂತ ಏನೇನೋ ಹೇಳ್ತಾ ಇದಾರೆ. ನೀನ್ ನಿಜವಾಗ್ಲೂ ಮುಡಿ ಕೇಳ್ತೀಯಾ? ಶಿವಪ್ರಸಾದ್, ಮುಡಿ ಕೊಡೋದು ಅವ್ರವ್ರ ವೈಯಕ್ತಿಕ. ನಾನು ಯಾರಿಗೂ ಕೊಡಿ ಅಂತನೂ ಕೇಳಲ್ಲ, ಬೇಡ ಅಂತನೂ ಹೇಳಲ್ಲ. ಅವ್ರಿಗನ್ಸಿದ್ರೆ ಅವ್ರು ಕೊಡ್ತಾರೆ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ. ಈಗ ನಿನಗೇನು ಅನ್ನಿಸ್ತಿದೆ ಅದನ್ನ ಮಾಡು. ಗಿರ್ಜಾ, ಹರಕೆ ತೀರ್ಸೋದಕ್ಕೆ ನಾನು ಮುಡಿ ಕೊಡೋದಿಲ್ಲ. ಗಿರ್ಜಮ್ಮ, ಮುಡಿ ಕೊಡ್ಲಿಲ್ಲ ಅಂದ್ರೆ ಅನರ್ಥ ಆಗುತ್ತೆ. ಬೇಗ ಮುಡಿ ಕೊಡ್ಸು. ಭಗವಂತ, ಈಗ ನಾನು ಬೇಡ ಅಂದ್ರೆ ನೀನು ನಂಗೆ ತೊಂದರೆ ಕೊಡ್ತೀಯಾ? ನಾನು ಯಾರಿಗೂ ತೊಂದರೆ ಕೊಡೋದಿಲ್ಲ ಶಿವಪ್ರಸಾದ್. ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ನಾನೇ. ನಿಮಗೇನಾದ್ರೂ ತೊಂದರೆ ಆದ್ರೆ ದುಃಖ ಆಗೋದು ನನಗೆ ತಾನೆ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಬ್ಬಾ, ಕೊನೆಗೂ ಆ ದೇವ್ರು ನಿಮ್ಗೆ ಬುದ್ಧಿ ಕೊಟ್ನಲ್ಲ. ನಾನು ಮುಡಿ ಕೊಡಲ್ಲ. ಏನ್ರಿ ಹೇಳ್ತಾ ಇದ್ದೀರಾ? ದೇವ್ರ ಹತ್ರನೇ ಪ್ರಮೋಷನ್ ತಗೊಂಡು
ದೇವ್ರಿಗೆ ಮುಡಿ ಕೊಡಲ್ಲ ಅಂತ ಹೇಳ್ತಿದಿರಲ್ಲ. ತಡಿ ಭಗವಂತ, ಇಲ್ಲಿದ್ಯಾ ಭಗವಂತ? ನನಗೆ ಪ್ರಮೋಷನ್ ಕೊಡ್ಸಿದ್ದು ನೀನೇನಾ? ಶಿವಪ್ರಸಾದ್, ಶ್ರದ್ಧೆ ನಿಂದು, ಶ್ರಮ ನಿಂದು, ಪ್ರಾಮಾಣಿಕತೆ ನಿಂದು. ನಿನಗೆ ಪ್ರಮೋಷನ್ ಸಿಕ್ಕಿದ್ದಕ್ಕೆ ಕಾರಣ ನೀನೇ. ಇದ್ರ ಮಧ್ಯೆ ನಾನೆಲ್ಲಿಂದ ಬಂದೆ? ಇದನ್ನ ನೀನ್ ಸಂಪಾದಿಸಿರೋದು, ನಾನಲ್ಲ. ಇದೆಲ್ಲ ದೇವ್ರು ಕೊಟ್ಟಿರೋದಲ್ಲ, ಸ್ವಂತ ನನ್ನ ಹಾರ್ಡ್ ವರ್ಕಿಂದ ಆಗಿರೋದು. ಗಿರ್ಜಮ್ಮ, ನೋಡ್ದ್ಯಾ ನಿನ್ನ ಗಂಡ ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದಾನೆ. ಅವನ ಅಹಂಕಾರಕ್ಕೆ ಆ ದೇವರೇ ಬುದ್ಧಿ ಕಲಿಸ್ತಾನೆ. ನೋಡು, ಅವನ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಂಗ ಆಗ್ಬಿಡುತ್ತೆ. ಸ್ವಾಮಿ, ಇದು ಅಹಂಕಾರ ಅಲ್ಲ, ಸ್ವಾಭಿಮಾನ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡ್ಲಿ? ನಾನು ಏನ್ ಮಾಡ್ಲಿ ಅಂತ ಕೇಳಿದ್ಯಾ? ಯಾರ ಮಾತು ಕೇಳ್ಬೇಡ. ನಿನ್ ಪಾಡಿಗೆ ನೀನ್ ಮನೆಗೆ ಹೋಗು, ನನ್ನ ಪಾಡಿಗೆ ನಾನು ಆಫೀಸ್ ಹೋಗ್ತೀನಿ. ಬರ್ಲಾ? ಬಾಯ್ ಭಗವಂತ. ಗಿರ್ಜಮ್ಮ, ಮುಂದಾಗೋ ಅನಾಹುತಕ್ಕೆ ಮನೆಯವರೆಲ್ಲ ಸಿದ್ಧವಾಗಿರಿ. ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಲ್ಲೂ ಸಾಧ್ಯ ಇಲ್ಲ. ನಿನ್ನ ಗಂಡ ಮಾಡಿರೋ ತಪ್ಪಿಗೆ ಮನೆಯವರೆಲ್ಲ ಕಣ್ಣೀರು ಹಾಕ್ಬೇಕಾಗುತ್ತೆ, ನೆನಪಿರ್ಲಿ. ದೇವ್ರೆ, ತಪ್ಪಾಯ್ತು. ಬುದ್ಧಿನೇ ಇಲ್ಲ ನಿಮ್ಮ ಅಪ್ಪಂಗೆ. ಏನಂದು ಮಗನ? ಅಲ್ಲ, ಬುದ್ಧಿ ಇಲ್ದಿರೋ ಶಿವಪ್ರಸಾದ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ಬೇಕಾಗಿತ್ತು ಅಂತ ಕೇಳಕ್ ಬಂತ. ಆ ಬಿಂದ್ರಿ ಬಿಲ್ಲಿ ಮಗ ನಮ್ಮ ಅಪ್ಪಗೆ ಏನು ಮೂಡಿ ಮಾಡೋಣ ಅನ್ನೋದು ಗೊತ್ತಾಗೋಲ್ತು ಮಾರಾಯ. ಹಿಂಗೆ ಬಿಟ್ರೆ ನಿಮ್ಮನ್ನು ಓವರ್ಟೇಕ್ ಮಾಡಿ ಬಾಕ್ಸ್ ಸೇರಂ ಕೂತ್ಕೊಂಡ್ಬಿಡ್ತಾರೆ. ಏಪ್ಪ, ಹಂಗ್ ಮಾಡಕ್ ಬಿಡಬಾರ್ದ. ಏನಾರ ಐಡಿಯಾ ಮಾಡ್ಬೇಕು, ಏನಾರ ಮಾಡ್ಬೇಕು. ನೀವು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಸರ್, ಮನುಷ್ಯಂಗೆ ವಯಸ್ಸಾದ ಮೇಲೆ ಕೂಡ ಕಲಿಯೋದೊಂದು ಬಾಕಿ ಇರುತ್ತಂತೆ. ಅದನ್ನು ನಾನು ನಿನ್ನೆ ಶಿವಪ್ರಸಾದ್ ಹತ್ರ ಒಂದು ಪಾಠ ಕಲಿತುಕೊಂಡೆ. ಅದೇ ಸತ್ಯಮೇವ ಜಯತೆ. ನಮ್ಮ ಕಂಪ್ನಿ ಶುರುವಾಗಿ ಎಷ್ಟು ವರ್ಷ ಆಯಿತು? ಯಾರಾದರೂ ಒಬ್ಬ ಎಂಪ್ಲಾಯಿ ಬಂದು ನನ್ನ ಹತ್ರ ಸತ್ಯ ಮಾತಾಡಿದ್ದೀರಾ? ಎಲ್ಲ ಕಂಪನಿಗಳಲ್ಲೂ ಚಮಚಾಗಿರಿ ಮಾಡೋ ಜನ ಬೇಕಾದಷ್ಟು ಜನ ಇರ್ತಾರೆ. ಅಂಥವ್ರ ಮಧ್ಯೆ ಪ್ರಾಮಾಣಿಕವಾಗಿ ದುಡಿದು ನ್ಯಾಯವಾಗಿ ನಡ್ಕೋತಾ ಇರೋ ನಮ್ಮ ಶಿವಪ್ರಸಾದ್ ನಮ್ಮ ಕಂಪ್ನಿಲಿ ಇರೋವರೆಗೂ ನಮಗೆ ಲಾಸ್ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಶಿವಪ್ರಸಾದ್ನ ನಮ್ಮ ಕಂಪ್ನಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇನ್ನು ಮೇಲೆ ನಮ್ಮ ರಾಜ ಚೆಡ್ಡಿಗಳು ಬಿದ್ದರೆ ನಾನು ಸುಮ್ಮನಿರೋದಿಲ್ಲ ಅಂತ ಮ್ಯಾನೇಜರ್ ಡಿ ಲಿಂಗರಾಜ್ಗೆ ವಾರ್ನ್ ಮಾಡ್ತಾ ಇದ್ದೀನಿ. ಮಾರ್ಗಿ ಮೇಡಮ್, ಪ್ರಮೋಷನ್ ಲೆಟರ್ ಪ್ರಿಂಟ್ಔಟ್ ಎಲ್ಲದ ರೀ? ಪ್ರಿಂಟ್ಔಟಾ? ಸಾರಿ ಸರ್, ಐ ಫಾರ್ಗಾಟ್. ಶನೈ, ನಿಮಗೆ ನಾನು ಮೇಲ್ ಕಳ್ಸಿದ್ನಲ್ಲ, ಎಲ್ರಿ ಪ್ರಿಂಟ್ಔಟು? ನನಗ ನಾನು ರಾಮಯ್ಯ ಕಳಿಸಿ ಪ್ರಿಂಟ್ಔಟ್ ತರ ಕೇಳಿದ್ದೆ. ರೀ ರಾಮಯ್ಯ, ಎಲ್ರಿ ಪ್ರಿಂಟ್ಔಟು? ಪ್ರಿಂಟ್ಔಟ್ ಈಗ ತರ್ತೀನಿ ಸರ್. ಕರೆಂಟ್ ಹೋಯ್ತು.
UPS ಅಲ್ಲಿ ಪ್ರಿಂಟ್ಔಟ್ ಬರಕ್ಕಿಲ್ಲ. ರಾಮಯ್ಯ ಪೆನ್ ಡ್ರೈವಲ್ಲಿ ಹಾಕೊಡು, ನಾನೇ ಆಚೆ ಹೋಗಿ ಪ್ರಿಂಟ್ಔಟ್ ತರ್ತೀನಿ. ನೀನ್ ಚೆನ್ನಾಗಿ ಹೇಳ್ತೀಯ ಶಿವು. ಇಲ್ಲಿ ಕರೆಂಟ್ ಹೋದ್ಮೇಲೆ ಪಕ್ಕದಲ್ಲೂ ಕರೆಂಟ್ ಹೋಗಿರಲ್ವಾ? 5 ನಿಮಿಷ ವೇಟ್ ಮಾಡಿ ಸರ್, ಪಕ್ಕದ ಏರಿಯಾಗೆ ಹೋಗಿ ಪ್ರಿಂಟ್ಔಟ್ ತಂದ್ಬಿಡ್ತೀನಿ. ಶಿವಪ್ರಸಾದ್, ಯೋಚನೆ ಮಾಡಬೇಡಪ್ಪ. ನಾವು ಹುಬ್ಳಿಗೆ ಹೋದ್ಮೇಲೆ ಸೈನ್ ಮಾಡಿಬಿಟ್ಟು ಕೊರಿಯರಲ್ಲಿ ನಿನಗೆ ಕಳಿಸ್ಕೊಡ್ತೀನಿ. ಡೋಂಟ್ ವರಿ ಮೈ ಬಾಯ್. ತುಂಬಾ ಲೇಟ್ ಆಗ್ಬಿಡಿದೆ ಸರ್. 5 ನಿಮಿಷ ಬೇಡ ಸರ್, 3 ನಿಮಿಷ ಕೊಡಿ, ಪಕ್ಕದ ಏರಿಯಾಗೆ ಹೋಗಿ ತಂದ್ಬಿಡ್ತೀನಿ. ಶಿವಪ್ರಸಾದ್, ಬಾಸ್ಗೆ ಫ್ಲೈಟಿಗೆ ಲೇಟ್ ಆಗ್ತಿದೆ, ಬನ್ನಿ ಸರ್ ನೀವು. ಸರ್ ಸರ್ ಗಾಡಿ ಲೇಟ್ ಆಗತ್ತೆ, ನಡ್ರಿ ಹೋಗೋಣ. ನೋಡಿ ಸರ್ ಸರ್ ಪ್ರಮೋಷನ್ ಸರ್. ಸರ್ ಸರ್ ಪ್ಲೀಸ್ ಸರ್, ಮನೇಲಿ ಕಾಯ್ತಾ ಇರ್ತಾರೆ ಸರ್. ಏನು ಶಣೆ ಅವರೇ, ಒಂದು ಪ್ರಿಂಟ್ಔಟ್ ತಗೋಬಾರ್ದಾಗಿತ್ತಾ? ಏನೋ ಶಿವ, ಪ್ರಮೋಷನ್ ಲೆಟರ್ ಸಿಗ್ತೇನೋ? ಪ್ರಮೋಷನ್ ಲೆಟ್ರ್ ಇನ್ನೇನು ಕೊಡ್ತಾ ಇದ್ರಪ್ಪ, ಅಷ್ಟರಲ್ಲಿ ಬಾಸ್ಗೆ ಅರ್ಜೆಂಟ್ ಮೀಟಿಂಗ್ ಬಂತು ಅಂತ ಹೊಟ್ಬಿಟ್ರು. ಪ್ರಮೋಷನ್ ಅಲ್ಲ, ಇರೋ ಕೆಲ್ಸನೂ ಕಳ್ಕೊತೀರಾ ನೀವು. ಯಾಕಮ್ಮ ಅಂತ ಮಾತಾಡ್ತೀಯ ನೀನು? ಇನ್ನೇನ್ ಹೇಳಿ ಮಾವ, ಹರಕೆ ತೀರ್ಸಿದ್ರೆ ಇದೆಲ್ಲ ಆಗ್ತಿತ್ತಾ? ನೋಡಿ ಸತ್ಯ. ಅದ್ ಯಾರ ಶಾಪನೋ ಏನೋ, ಪಾಪ ಇವನಿಗೆ ಹೀಗಾಗ್ತಿದೆ. ಯಾರ ಶಾಪನೂ ಅಲ್ಲ, ದೇವ್ರ ಶಾಪ. ಗಿರಿ, ಏನೇನೋ ಮಾತಾಡ್ತಾ ಇದೆಯಾ ನೀನು? ನಾನು ಸರಿಯಾಗೇ ಹೇಳ್ತಾ ಇದ್ದೀನ್ರಿ. 500 ಹೇಳಿದ್ರು ಹರಕೆ ತೀರಿಸ್ಲಿಲ್ಲ ಅಂದ್ರೆ ಇಡೀ ಮನೆ ಜನ ಕಣ್ಣೀರ್ ಹಾಕ್ಬೇಕಾಗತ್ತೆ ಅಂತ. ಕೇಳಿದ್ರ ಅವ್ರ ಮಾತು? ಈಗ ನೋಡಿ, ಶಾಪ ನಿಮಗ್ ಮಾತ್ರ ತಟ್ಟಿಲ್ಲ, ಸ್ಕಂದಂಗೂ ತಟ್ಬಿಟ್ಟಿದೆ. ಟೆಸ್ಟ್ ಅಲ್ಲಿ 0 ತಗೊಂಡು ಫೇಲ್ ಆಗಿ ಬಂದಿದ್ದಾನೆ. 0 ತಗೊಂಡ? ಬುಕ್ನ ಉಲ್ಟಾ ಇಟ್ಕೊಂಡ್ರೆ 0 ಬರುತ್ತೆ, ಇನ್ನೇನ್ ಬರುತ್ತೆ? ಇದನ್ನ ಗಮನಿಸ್ಬೇಕು ನೀನು. ಅದನ್ನ ಬಿಟ್ಟು ನನ್ನೇ ಬೈತ್ಯಪ್ಪ. ಸಾಕ್ ಸುಮ್ನೆ ಇರ್ರಿ. 8 ಮಾರ್ಕ್ಸ್ ತಗೋತಾ ಇದ್ದವನು 0 ತಗೊಂಡಿದ್ದಾನೆ ಅಂದ್ರೆ ಏನ್ರಿ ಅರ್ಥ? ನೀವ್ ಹರಕೆ ತೀರಿಸ್ತಾ ಇರೋದಕ್ಕೆ ನನ್ ಮಗ ಫೇಲ್ ಆಗಿರೋದು. ಗಿರಿ, ನೀನು ಏನೇನೋ ಅನ್ಕೊಳ್ತಾ ಇದೀಯಾ. ಇದೆಲ್ಲ ಕೋಇನ್ಸಿಡೆನ್ಸ್ ಅಂತೆ, ಕೋಇನ್ಸಿಡೆನ್ಸ್. ಸ್ಕಂದ, ನಿನ್ ಗಾಡಿ ಪಟ ಸಿಕ್ಕಾಕೊಂಡಿತ್ತಲ್ಲ ಮೇಲೆ, ಸಿಕ್ತು ಕಣ. ಅಪ್ಪ ನಿಧಾನ, ಓಡ್ಬೇಡ. ಅಪ್ಪ ನಿಧಾನ. ತಾತ ಏನಾಯ್ತು? ನಾನು ಹೇಳ್ತಾನೆ ಇದ್ದೀನಿ ನಿಧಾನ ಅಂತ. ನೋಡು ಏನ್ ಮಾಡ್ಕೊಂಡೆ ನೀನು ಅಂತ. ನಾನೇನ್ ಪ್ಲಾನ್ ಮಾಡ್ಕೊಂಡು ಬಿದ್ನೇನೋ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತಿಯಲ್ಲ. ಮಾವ, ನೀವ್ ಮಾಡ್ಕೊಂಡಿದ್ದಲ್ಲ, ನಿಮ್ಮ ಮಗ ಮಾಡಿದ್ದು. ಅವ್ರು ಬಿದ್ದಿದ್ದು ನಾನೇನ್ ಮಾಡ್ದೆ? ನೀವ್ ಹರಕೆ ತೀರಿಸ್ತೇ ಇದ್ದಿದ್ದಕ್ಕೆ ರೀ ನಿಮ್ ಪ್ರಮೋಷನ್ ಕೈ ತಪ್ಪಿದ್ದು, ನಮ್ ಸ್ಕಂದ ಫೇಲ್ ಆಗಿದ್ದು. ಈಗ ನೋಡಿ ಮಾವ ಬಿದ್ದಿದ್ದು. ಈ ಪಾಪ ಪ್ರಾಣಿಗೆ ಏನಾಗುತ್ತೋ, ನನಗೇನಾಗುತ್ತೋ. ಇನ್ ಮುಂದೆ ಈ ಮನೇಲಿ ಏನೇ ಅನಾಹುತ ಆದ್ರೂ ಅದಕ್ಕೆ ಕಾರಣ ನೀವೇ ಅಷ್ಟೇ. ಪ್ರಾಣಿ ಬಾಮ, ಉಪ್ಪಿನ ಹೊತ್ಕೋ, ಹರಕೆ ಹೊತ್ಕೋ. ಯಾರು ಬೇಡ ಅಂದ್ರು? ಹೆಜ್ಜೆ ನಮಸ್ಕಾರ ಹಾಕಿಸ್ತೀನಿ, ಉರುಳು ಸೇವೆ ಮಾಡಿಸ್ತೀನಿ, ಈಡ್ಗಾಯಿ ಓಡಿಸ್ತೀನಿ ಅಂತ ಹರಕೆ ಹೊತ್ಕೋ. ನೀನೇನೆ ಡೈರೆಕ್ಟ್ ಆಗಿ ತಲೆ ಕೂದಲು ತಗಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ಯಾ? ಅಲ್ಲ, ಹೀಗೆಲ್ಲ ಆಗ್ತಾ ಇರೋದು ನಿಮ್ಮಿಂದಾನೆ. ಶಿವ ಕೋಪ ಮಾಡ್ಕೊಂಡಿದ್ದಾನೆ, ಅದಕ್ಕೆ ನಿಮ್ ಪ್ರಮೋಷನ್ ಹಾಲ್ಟ್ ಆಗಿರೋದು ಅಂತ ಹೇಳ್ತಾ ಇದೆಯಲ್ಲ. ಇದರಿಂದ ನನಗೆ ಎಷ್ಟು ಹರ್ಟ್ ಆಗಿರ್ಬೇಕು ಯೋಚನೆ ಮಾಡಿರ ನೀನು? ಆಯ್ತು, ಹರಕೆ ಹೊತ್ಕೋ. ನೀನೇನಾರು ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೋ. ನನ್ನ ಕೈಲಿ ಮಾಡಿಸ್ತೀನಿ ಅಂತ ಯಾಕೆ ಹೊತ್ಕೋತ್ಯಾ? ಅಲ್ಲ, ಹರಕೆ ಹೊತ್ಕೊಳ್ಳೋಕ್ ಮುಂಚೆ ನನ್ನನ್ನು ಕೇಳಿದ್ಯಾ? ಏನ್ರಿ ಮುಡಿ ಕೊಡ್ತೀರೇನ್ರಿ ಅಂತ? ಇಲ್ವಲ್ಲ, ಮತ್ತೆ ಯಾಕೆ ನನ್ನನ್ನು ಬೈತ್ಯಾ? ವೈ ಏ ಎಂದಕ್ಕೂ ಕ್ಯೂ? ಕೇಳು. ಆಲ್ ದಿ ಬೆಸ್ಟ್. ಟೈಮ್ ಪಾಸ್ ಕಳ್ಳೆಕಾಯಿ ತಿಂತ ಇದೆಯಾ? ಬೇಡ ನನಗೆ. ಆದ್ರೂ ಟೈಮಿಗೆ ಸರಿಯಾಗಿ ಬಂದಿದ್ಯಾ. ನನ್ನ ತಲೆಯಲ್ಲಿ ಏನೇನು ಓಡ್ತಾ ಇದೆ ಅಂತ ಗೊತ್ತು ತಾನೇ ನಿನಗೆ? ಗೊತ್ತು. ನಿನ್ನ ಅಂತರಾತ್ಮ ಏನ್ ಹೇಳುತ್ತೋ ಹಾಗೆ ಮಾಡು ಅಂತ ನೀನೇ ತಾನೇ ಹೇಳಿದ್ದು. ಹೌದು, ನಾನು ಹಾಗೆ ತಾನೇ ಮಾಡಿದೆ. ಆದ್ರೆ ಇಷ್ಟೆಲ್ಲ ಆಗ್ತಾ ಇರೋದು ನೀನು ಕೋಪ ಮಾಡ್ಕೊಂಡಿರೋದಕ್ಕಂತೆ.
ಈಗ ನಾನು ಯಾವುದನ್ನ ನಂಬಲಿ, ಯಾವುದನ್ನ ಬಿಡ್ಲಿ? ಅಲ್ಲ, ಕೋಪ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತೀಯ ಅಂತ ಮೊದಲೇ ನನಗೊಂದು ಮಾತು ಹೇಳ್ಬೇಕು ತಾನೆ? ನಿನ್ ಜೊತೆ ಶಿವಪ್ರಸಾದ್, ಇದ್ರಲ್ಲಿ ನನ್ನನ್ನು ಯಾಕೆ ಹೇಳ್ತಾ ಇದೀಯಾ? ಇದಕ್ಕೂ ನನಗೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ. ಅಯ್ಯೋ ಶಿವನೇ, ಕರ್ದ್ಯಾ? ಓ ಭಗವಂತ, ಇರು ಇರು ಇರು, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಈಗ ನಾನು ಮುಡಿ ಕೊಡ್ಲಿಲ್ಲ ಅಂತ ನೀನ್ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ಲಿಲ್ವಾ? ಹಾಗಾದ್ರೆ ಸೇಡ್ ತೀರಿಸ್ಕೊಳ್ಳೋಕೆ ನಾನು ಮನುಷ್ಯ ಅಲ್ಲ ಶಿವಪ್ರಸಾದ್. ನನಗೆ ಆ ಲೆಕ್ಕಾಚಾರನೂ ಗೊತ್ತಿಲ್ಲ. ನಿನಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ, ಕೇಳಿಸ್ಕೊ. ಈಗ ನಿನ್ ಮಗ ಇದೇ ಮೊದಲನೇ ಸಲ 0 ತಗೊಂಡ? ಅದು ಅವನು ಸ್ವಲ್ಪ ನನ್ನ ಹಾಗೆ ಸಿಂಗಲ್ ಡಿಜಿಟ್. ಹೌದು, ಅದು ಅಲ್ಲದೆ 3 ಹೊತ್ತು ಮೊಬೈಲ್ ಇಟ್ಕೊಂಡು ಕೂತಿದ್ರೆ ಟೀಚರ್ 0 ಹಾಕ್ದೆ ಕೆನ್ನೆಗೆ ಇನ್ಬಿಟ್ಟು ನಿಂಗೆ 100 ಹಾಕ್ತೀನಿ ಮಗ ಅಂತ ಹೇಳ್ತಾರಾ? ಅಲ್ವಾ? ಮತ್ತೆ ನಿಮ್ ತಂದೆಯವರು ಈ ವಯಸ್ಸಲ್ಲೂ ಆರಾಮಾಗಿ ಮನೇಲಿ ಇರ್ತಾರ? ಓ, ವಯಸ್ಸಾಗಿದೆ ಆರಾಮಾಗಿರಿ ಅಂದ್ರೆ ಎಲ್ಲಿ ಕೇಳ್ತಾರೆ? ಒಳ್ಳೆ ಥ್ರಿಲ್ಲರ್ ಮಂಜು ತರ ವಾಕಿಂಗ್ ನ ಸ್ಟಂಟ್ ತರ ಮಾಡ್ತಾ ಇರ್ತಾರೆ. ಅದಕ್ಕೆ ತಾನೇ ಮುಗುರ್ಸ್ ಬಿದ್ದಿದ್ದು. ಅಲ್ವಾ ಶಿವಪ್ರಸಾದ್? ಇದೆಲ್ಲ ಸಹಜವಾಗಿ ಆಗ್ತಿದೆ. ಮತ್ ನನ್ ಕೋಪದಿಂದ ಆಗ್ತಿದೆ ಅಂದ್ರೆ ನಾನ್ ಹೇಗೆ ಒಪ್ಕೊಳ್ಳಿ? ಅಲ್ವಾ? ಈ ಜನ ಎಲ್ಲ ಅವ್ರವರೇ ಮಾಡ್ಕೊಂಡು ಪಾಪ ನಿನ್ ಮೇಲೆ ಆರೋಪ ಮಾಡ್ತಾರೆ ಅಲ್ವಾ? ಅಲ್ವಾ? ಹಾಗೆ ನೋಡಕ್ ಹೋದ್ರೆ ಮತ್ ನಾನ್ ತಾನೇ ಬೇಜಾರು ಮಾಡ್ಕೋಬೇಕು. ಕರೆಕ್ಟ್ ಭಗವಂತ, ಪಾಪಚ್ಚಿ ನೀನು. ಈ ಜನ ಏನ್ ಗೊತ್ತಾ, ಎಲ್ಲದಕ್ಕೂ ನಿನ್ ಮೇಲೆ ಹೇಳೋದನ್ನ ಕಲ್ತು ಬಿಟ್ಟಿದ್ದಾರೆ. ಯಾಕೆ ಹೇಳು? ನೀನೆಲ್ಲದಕ್ಕೂ ಸೈಲೆಂಟ್ ಆಗಿರ್ತೀಯಲ್ಲ, ಅದಕ್ಕೆ. ಭಗವಂತ, ಈಗ ನನ್ಗೊಂದು ಡೌಟು. ಹರಕೆ ತೀರ್ಸೋದಕ್ಕೆ ನಾನು ಮುಡಿ ಕೊಡ್ಲಾ ಬೇಡವಾ? ಮುಡಿ ಕೊಟ್ಬಿಡು. ಮುಡಿ ಮುಡಿ ಭಗವಂತ, ಏನ್ ನನಗೆ ಹಿಂಗ್ ಶಾಕ್ ಕೊಡ್ತಾ ಇದ್ಯಾ? ನಾನು ಮುಡಿ ಕೊಡದ? ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ಮೈಸೆಲ್ಫ್ ಆಸ್ ಬೋಡ, ಬಾಂಡ್ಲಿ, ಮೊಟ್ಟೆ. ನೋ, ಸರಿ ಕೊಡ್ಬೇಡ. ಓ ಭಗವಂತ, ಕನ್ಫ್ಯೂಸ್ ಮಾಡ್ತಾ ಇದೀಯ ನೀನು. ಕೊಡು ಅಂತ್ಯ, ಕೊಡ್ಬೇಡ ಅಂತ್ಯ, ಕ್ಲಾರಿಟಿ ಕೊಡು. ನಿನ್ ಮುಂದೆ 2 ಆಯ್ಕೆ. ಯಾವ್ದನ್ನ ಆಯ್ಕೆ ಮಾಡ್ಕೋತೀಯೋ ನಿನಗ್ ಬಿಟ್ಟಿದ್ದು. ನಿನ್ನ ಅಂತರಾತ್ಮ ಏನ್ ಹೇಳುತ್ತೆ ಅದನ್ನ ಮಾಡು. ಅಯ್ಯೋ, ನನ್ನ ಅಂತರಾತ್ಮ ಕನ್ಫ್ಯೂಷನ್ ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಂತರಾತ್ಮ ಕನ್ಫ್ಯೂಷನ್ ಅಲ್ಲಿದ್ದಾನೆ, ಭಗವಂತ ಕಾಣೆ ಆಗಿದ್ದಾನೆ. ಹೀಗೆ ಏನಪ್ಪ ಮಾಡ್ಲಿ? ಗಿರಿ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹಾಗೆ ಮಾಡ್ತೀನಿ. ಗಿರಿ, ಎಲ್ಲಿದ್ಯಾ? ಏನು, ಆಫೀಸ್ಗೆ ಅಂತ ಹೋದವರು ಮನೆಗೆ ಬಂದ್ಬಿಟ್ಟಿದ್ದೀರಾ? ಏನಾದ್ರೂ ಮರ್ತು ಹೋಗಿದ್ರಾ ಅಥವಾ ಆಫೀಸ್ನೇ ಮರ್ತು ಬಂದ್ಬಿಟ್ರ? ಇರು ಇರು, ಮೇಲಿನ್ನೂ ಕೋಪ ಹೋಗಿಲ್ಲ ಅನ್ಸುತ್ತೆ. ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ, ಆದ್ರೆ ಗೊತ್ತು ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದನ್ನ ಹೇಳಕ್ಕೂ ಮುಂಚೆ ನಾನು ನಿನಗೋಸ್ಕರ ಏನೋ ಒಂದು ತಂದಿದ್ದೀನಿ. ತಿರ್ಗಾ ಕಡೆ ತಿರ್ಗು. ಚೆನ್ನಾಗಿದ್ಯಾ? ಇದಕ್ಕೇನ್ ಕಮ್ಮಿ ಇಲ್ಲ, ಇದೆಲ್ಲ ಮಾಡ್ತೀರಾ. ಆದ್ರೆ ನೀನ್ ಏನೇ ಹೇಳೋದಿದ್ರು ಆಮೇಲೆ ಹೇಳು. ಆದ್ರೆ ಈಗ ನಿನ್ನ ಜೊತೆ ಬರಬೇಕು. ಎಲ್ಲಿಗೆ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕ? ಅದೇನು? ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಿನಗೋಸ್ಕರ ನೀನ್ ಏನೂ ಕೇಳ್ಕೊಳ್ದೆ ಬದುಕ್ತಾ ಇದೀಯ. ಆದ್ರೆ ನಾನು ಕೂದಲು ಕೊಡಕ್ಕೂ ಆಗಲ್ಲ ಅಂತ ಹೇಳ್ಬೋದು. ನಿನ್ ಮನ್ಸಿಗೆ ನಾನು ತುಂಬಾ ಹರ್ಟ್ ಮಾಡ್ಬಿಟ್ಟೆ ಗಿರಿ. ಸಾರಿ ಕಣ. ಅಯ್ಯೋ, ಏನು ಅಂತ ಮಾತಾಡ್ತಿದ್ದೀರಾ ನೀವು? ಬಿಡ್ತು ಅನ್ನಿ. ನೀವ್ ಈ ತರ ಎಲ್ಲ ನನ್ನ ಹತ್ರ ಸಾರಿ ಕೇಳಬಾರ್ದು. ಇಲ್ಲ ಗಿರಿ, ನಾನು ತಪ್ಪು ಮಾಡಿದ್ದೀನಿ. ನನ್ನ ತಪ್ಪು ಏನು ಅಂತ ನನ್ಗೆ ಅರ್ಥ ಆಗಿದೆ. ಅದಕ್ಕೆ ಮುಡಿ ಕೊಟ್ಟು ಹರಕೆ ತೀರಿಸ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ.
ಅಡಿಗಿರಿ ದೇವ್ರಿಗೆ ಕೈ ಮುಗಿದು ಮೊದಲು ಹರಕೆ ತೀರಿಸ್ಬಿಡೋಣ. ನಮಸ್ಕಾರ ಸ್ವಾಮಿ. ಅದೇ ಮುಡಿ ಕೊಟ್ಬಿಟ್ಟು ಹರಕೆ ತೀರ್ಸೋಣ ಅಂತ ಬಂದ. ನೋಡ್ದ ಆ ಭಗವಂತ ನಿನ್ನ ಹೇಗ್ ಕರ್ಸ್ಕೊಂಡ ಅಂತ. ಅವತ್ ಹೇಳ್ತಿದ್ದೆ ಸ್ವಾಭಿಮಾನ ಅಂತ. ತಿಳ್ಕೊ, ನಿಂದು ಸ್ವಾಭಿಮಾನ ಅಲ್ಲ, ಅಹಂಕಾರ. ಅಹಂಕಾರ ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ. ಹಾಗಲ್ಲ ಸ್ವಾಮಿಗಳೇ, ನನ್ನ ಆತ್ಮಸಾಕ್ಷಿ ಏನ್ ಹೇಳುತ್ತೋ ನಾನು ಹಾಗೆ ನಡ್ಕೋತೀನಿ ಅಷ್ಟೇ. ಸರಿ ಸರಿ ಕೂತ್ಕೋ. ಹಾ, ದಕ್ಷಿಣೆ. ಏ ರಾಜು, ಮುಡಿ ತೆಗಿಯೋ. ನಿಲ್ಸಿ. ರೀ ಎದ್ದೇಳಿ, ಬಿಡಿ ಅದನ್ನ. ಅಲ್ಲ, ಕರೆಕ್ಟ್ ಹಾಕೊಳ್ಳಿ ಫಸ್ಟ್. ಎದ್ದೇಳಿ ಇಲ್ಲಿಂದ. ಅಲ್ಲ ಗಿರಿ, ಬನ್ನಿ. ನೀವೇನು ಮಾತಾಡ್ಬೇಡಿ. ಅಂದ್ರೆ ಹರಕೆ ತೀರಲ್ಲ ಅಂತ ನೀನೇ ತಾನೇ ಹೇಳ್ದೆ. ಹೌದು, ಆದ್ರೆ ಅದಕ್ಕೋಸ್ಕರ ನೀವು ಮುಡಿ ಕೊಡೋದು ನಂಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಏ ಗಿರಿಜಮ್ಮ, ಏನ್ ಮಾತು ಅಂತ ಆಡ್ತಿದ್ಯಾ? ಹರಕೆ ತೀರಿಸ್ಲಿಲ್ಲ ಅಂದ್ರೆ ದೇವ್ರಿಗೆ ಕೋಪ ಬರುತ್ತೆ. ಕ್ಷಮಿಸಿ ಐನೋರೆ, ಬಲವಂತವಾಗಿ ಮುಡಿ ಕೊಡ್ಸಿದ್ರು ನ್ಯಾಯ ಅಲ್ಲ. ಅಯ್ಯೋ, ನಾನು ಯಾರು ಬಲವಂತಕ್ಕೋ ಯಾರು ಒತ್ತಾಯಕ್ಕೋ ಇಲ್ಲಿಗೆ ಬಂದಿಲ್ಲ. ಅಪ್ಪ, ನೀನು ನನಗೋಸ್ಕರ ಹರಿಸ್ಕೊಂಡಿದ್ಯಾ. ಆ ಹರಕೆ ತೀರ್ಸಿದ್ರೆ ದೇವ್ರಿಗೆ ಹರಕೆ ತೀರ್ಸಿದ್ನಲ್ಲಪ್ಪ ಅಂತ ನನಗೂ ನೆಮ್ಮದಿ ಆಗಿರುತ್ತೆ. ರೀ, ದೇವ್ರ ಅಷ್ಟೊಂದು ಸ್ವಾರ್ಥಿ ಅಲ್ಲ ರೀ. ನೀನೇನಾದ್ರೂ ಕೊಟ್ರೇನೆ ನಾನು ನಿನ್ಗೆ ಒಳ್ಳೇದ್ ಮಾಡೋದು ಅಂತ ದೇವ್ರು ಯಾವತ್ತೂ ಹೇಳಿಲ್ಲ. ನಮ್ಮನೆಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಹತ್ರ ಹರಕೆ ತೀರ್ಸೋ ಯೋಚನೆ ನಾನು ಯಾಕೆ ಮಾಡ್ದೆ? ನಾನೇ ದೇವ್ರಿಗೆ ಸೇವೆ ಮಾಡಿದ್ರು ನಮ್ಮನೆಗೆ ತಾನೇ ಒಳ್ಳೇದಾಗದು. ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಮುಡಿ ಕೊಡೋಕೆ ಅಂತ ಬಂದ್ರಿ. ಅದ್ ನಿಮ್ಗೆ ನನ್ ಮೇಲಿರೋ ಪ್ರೀತಿ ವಿಶ್ವಾಸ ರೀ. ಅಂದ್ರೆ ನಾನ್ ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಬೇಕಾಗಿತ್ತು. ಗಿರಿಜಮ್ಮ, ದೇವ್ರಿಗೆ ತುಂಬಾ ನೋವಾಗುತ್ತೆ. ಹರಕೆ ಒಂದು ತೀರಿಸ್ಲಿಲ್ಲ ಅಂತ ಅಂದ್ರೆ ನಾಶ ಆಗೋಗ್ಬಿಡ್ತೀರಿ. ದೇವ್ರಿಗೆ ನೋವು ಕೊಡ್ಬೇಡಿ. ದೇವ್ರ ನೋವು ಕೊಡ್ಬೇಡಿ. ಆ ದೇವ್ರಿಗೆ ನೋವಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಐನೋರೆ. ಆದ್ರೆ ಕೂದ್ಲು ತೆಗ್ಸಿದ್ರೆ ನನ್ ದೇವ್ರಿಗಂತೂ ತುಂಬಾ ನೋವಾಗತ್ತೆ. ಅಷ್ಟ್ ಮಾತ್ರ ನನಗ್ ಗೊತ್ತು. ನಿನ್ ಗಂಡನಿಗೆ ನೋವಾಗುತ್ತೆ ಅಂತ ಆ ಭಗವಂತನ ನೋವು ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ರೀ, ಇಬ್ರಲ್ಲಿ ಯಾವ ದೇವ್ರಿಗೆ ನೋವು ಮಾಡಕ್ಕೂ ನನ್ಗಿಷ್ಟ ಇಲ್ಲ. ಅಯ್ಯೋ, ಮತ್ ಹರಕೆ ಹೇಗ್ ತೀರ್ಸೋದು? ಅದಕ್ಕೊಂದು ದಾರಿ ಇದೆ. ನೀನು ಇಡೀ ಮುಡಿ ಕೊಡಬೇಕು ಅಂತ ಏನೂ ಇಲ್ಲ. ನಿನ್ನ ತಲೆಯ 4 ಕೂದಲು ಕೊಟ್ಟರು ಸಾಕು. ಹರಕೆ ತೀರಿಸುವ ವ್ಯವಸ್ಥೆ ನಾನು ಮಾಡ್ತೀನಿ. ಅದು ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯ ಇದೆ. ಭಕ್ತ ದೇವರಿಗೆ ಮುಡಿ ಯಾಕೆ ಕೊಡ್ತಾನೆ ಹೇಳು? ಕೂದಲು ಅನ್ನೋದು ಸೌಂದರ್ಯದ ಪ್ರತೀಕ. ಭಗವಂತ ನಿನಗೋಸ್ಕರ ನನ್ನ ಸೌಂದರ್ಯದ ಒಂದು ಅಂಶವನ್ನೇ ಕೊಡ್ತೇನೆ, ತಗೋ, ಇದು ನನ್ನ ಭಕ್ತಿ. ಅದಷ್ಟೇ ಇದರ ಉದ್ದೇಶ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಕಡೆ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಮಶ್ನಾಮಿ ಪ್ರಯತಾತ್ಮನಃ. ಇದರ ಅರ್ಥ, ಯಾರೇ ಆಗಲಿ ಭಕ್ತಿಯಿಂದ ಒಂದು ಹಣ್ಣು, ಒಂದು ಹೂವು, ಒಂದು ಎಲೆ ಅಥವಾ ಒಂದು ಹನಿ ನೀರನ್ನಾದರೂ ಪ್ರೀತಿಯಿಂದ ಕೊಟ್ರೆ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತೇನೆ ಅಂತ ಅವನೇ ಹೇಳಿದ್ದಾನೆ. ಎಷ್ಟು ಕೊಡ್ತೀವಿ, ಏನು ಕೊಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಕೊಡ್ತೀವಿ ಅನ್ನೋದೇ ಮುಖ್ಯ. ಈಗ ನೀವು ಕೊಡೋ 4 ಕೂದಲು ಕೂಡ
ಭಗವಂತನ ಖುಷಿಗಲ್ಲ, ನಿಮ್ಮ ಸಮಾಧಾನಕ್ಕೆ. ಏನ್ ಮಾಡ್ತಿದ್ಯಾ? ನೋಡು ತಪ್ಪು ಮಾಡ್ತಾ ಇದ್ಯಾ? ನಿಮ್ಮ ಹರಕೆ ತೀರ್ತು ಅಂತ ಇಟ್ಕೊಳ್ಳಿ. ಅಲ್ರಿ ಅವ್ನು ಯಾರೋ 4 ಕೂದಲು ಕಟ್ ಮಾಡೋ ಕ್ಷಣಕ್ಕೆ ಹರಕೆ ತೀರ್ತು ಅಂದ್ರೆ ನೀವು ನಂಬಿಡ್ತೀರಾ? ಯಾರೇ ನೀವು? ಇದಕ್ಕೆ ಪ್ರತ್ಯಕ್ಷ ಆಗಿ ಜಾಗ್ರತೆ ಹೊಡಿತಾ ಇದ್ದೀರಾ? ನಿಮ್ಗೆ ಒಳ್ಳೇದಾಗೋದಿಲ್ಲ, ನಿಮ್ಗೆ ಯಾರಿಗೂ ಒಳ್ಳೇದಾಗೋದಿಲ್ಲ, ನಾಶ ಆಗ್ಬಿಡ್ತೀರಿ. ಚಿಂತೆ ಮಾಡಬೇಡಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಎಂಥ ಚಮತ್ಕಾರ ಆಗೋಯ್ತಲ್ಲ. ನಡಿ, ಹಿರಿಯರ ಹತ್ರ ಆಶೀರ್ವಾದ ತಗೋಣ. ಹಿರಿಯರೇ, ಐನೂರೇ, ಅವ್ರು ಯಾರು ಅಂತ ನಿಮಗ್ ಗೊತ್ತಾ? ನನಗೆ ಗೊತ್ತಿಲ್ಲ. ಎಲ್ಲೋದ್ರು ಇವರು? ಎಲ್ಲಾನು ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ರು. ಟೈಮಿಗೆ ಸರಿಯಾಗಿ ದೇವ್ರು ಬಂದಂಗೆ ಬಂದು ನನ್ನನ್ನು ಕಾಪಾಡಿದ್ರು. ನೀನೇ ನಿಲ್ಲಿ. ಓ, ನಾನ್ ನೋಡು ನಿಮ್ಮನೆಗೆ ಬಂದು ನೀನೇ ನಿಲ್ಲಿ ಅಂತ ನಿನ್ನೇ ಕೇಳ್ತಾ ಇದ್ದೀನಿ. ದಡ್ಡ ನಾನು. ಭಗವಂತ, ಆ ಪಂಡಿತರು ಅದೇ ನಾನು ಕೂದಲಿಸ್ಕೊಂಡ್ರಲ್ಲ, ಅದು ನೀನೇ ತಾನೇ? ಆ ಪಂಡಿತ್ನಲ್ಲೂ ನಾನೇ, ಈ ಪಂಡಿತ್ನಲ್ಲೂ ನಾನೇ. ಮುಡಿ ಕೊಡಿ ಅಂತ ಅನ್ನೋ ನಿನ್ನ ಹೆಂಡತಿ ಒಳಗೂ ನಾನೇ, ಕೊಡಲ್ಲ ಅಂತ ಅನ್ನೋ ನಿನ್ನೊಳಗೂ ನಾನೇ. ನನಗೆ ಹೆಲ್ಪ್ ಮಾಡಕ್ಕೆ ನೀನ್ ಬಂದೇ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಥ್ಯಾಂಕ್ ಯು ಹೆಲ್ಪಿಂಗ್ ಫಾರ್ ಮೀ. ಇವ್ರೇನು ಒಬ್ಬೊಬ್ರೆ ಮಾತಾಡ್ತಾ ಇದ್ದಾರಲ್ಲ? ಇತ್ತೀಚೆಗೆ ಈ ಚಾಳಿ ಜಾಸ್ತಿ ಆಗಿದೆ ಇವ್ರಿಗೆ. ಶಿವು, ನನ್ನ ಮಾತು ಕೇಳು, ಇಲ್ಲಿಂದ ಹೊರಟು. ಇನ್ನು ಏನೇನು ಹರಕೆ ಕಾದಿದೆಯೋ ನಿನ್ ಹೆಂಡತಿ ಈ ಕಡೆನೆ ನೋಡ್ತಿದ್ದಾಳೆ. ಹೆಂಡ್ತಿನ ಮಾಡ್ತೀನಿ. ಭಗವಂತ, ಫ್ರೆಂಡು ಅಂತ್ಯಾ ನಡ್ ನೀರಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ಯಾ? ರೀ, ಯಾರ ಹತ್ರ ಮಾತಾಡ್ತಿದ್ದೀರಾ? ನಾನು ಗಮನಿಸ್ತಾನೆ ಇದ್ದೀನಿ. ನಿಮ್ಗೆ ನನ್ನ ಹತ್ರ ಮಾತಾಡಕ್ ಟೈಮ್ ಇರಲ್ಲ, ಆದ್ರೆ ಒಬ್ರೇ ಗುಣಕೊಂಡು ನಿಂತ್ಕೊಡಕ್ ಟೈಮ್ ಇರತ್ತಲ್ವಾ? ಅದೇ ಆ ವಿಠಲ್ ಅವ್ರನ್ನ ನೋಡಿ. ಅಯ್ಯ, ಅವನು ನೋಡಿ ನೋಡಿ ನನಗೆ ಸಾಕಾಗಿದೆ. ಹೀಗೆ ನಾನು ಆಫೀಸ್ಗೆ ಹೋಗ್ಲಾ ಬೇಡವಾ? ಹೋಗಿ. ಅಸಿಸ್ಟೆಂಟ್ ಮ್ಯಾನೇಜರು ಲೇಟಾಗಿ ಹೋಗ್ಬಾರ್ದು. ಅಪ್ಪ ಭಗವಂತ, ನನ್ ಗಂಡ ಮ್ಯಾನೇಜರ್ ಆದ್ರೆ ಮನೆಯಿಂದ ಆಫೀಸ್ ತನಕ ಮಂಡಿಗಾಲಲ್ಲೇ ಹೋಗ್ತಾರೆ ಅಂತ ಹರಕೆ ಕಟ್ಕೋತೀನಪ್ಪ. ಏಯ್, ನಾನು ಮಂಡಿಗಾಲಲ್ಲ. ನಿನ್ನ ಹರಕೆ ಯಾವಾಗ ಮುಗಿಯುತ್ತೆ? ಇನ್ನೊಂದಿಷ್ಟು ಹರಕೆ ಶುರುವಾಗಕ್ಕೂ ಮುಂಚೆ ಹೊರಡು. ನನ್ನ ಮನ್ಸಲ್ಲಿರೋ ವಾಯ್ಸುನು ಅದೇ ಹೇಳ್ತಾ ಇದೆ, ಬರ್ತೀನಿ ಇವಾಗ ಅಂತ. ಪ್ರಮೋಷನ್ ಲೆಟರ್ನ ಮರಿಬೇಡಿ. ಕೊಟ್ಟ ತಕ್ಷಣ ಫಸ್ಟ್ ನಿನಗೆ ತಂದು ತೋರ್ಸೋದು. ಬರಲಾ? ಹುಷಾರು. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ.